ಎಲ್ಲರಿಗೂ ನಮಸ್ಕಾರ. ಹಾಲು ಕರೆಯೋದು ಪೂರ್ತಿ ವೀಡಿಯೋ ಮಾಡಿ ಅಂದಿದ್ರೆ ಮಾಡಿದ್ದೀನಿ. ಪೂರ್ತಿಯಾಗಿ ನೋಡಿ. ಯಾವ ಥರ ಆಡ್ತಾಳೆ ಅಂದರೆ ಹಾಲು ಕರಿಬೇಕಾರೆ ನೀವೇ ನೋಡಿ. ಗುಂಡು ಹೇಳೋ ತಾಯಿ, ಹಾಲು ಕೊಡು, ಹೇಳು. ನೀನು ಹಾಲು ಕರೆಯೋದು ವಿಡಿಯೋ ಮಾಡಿ ಅಂತ ಕೇಳ್ತಾವ್ರೆ, ಹೇಳು ನೋಡೋಣ. ಹೇಳು ಸರ್. ಹೇಳು. ರತ್ನ ಮಾಡ್ಬರ್ತಾ ಐತೆ ಅಲ್ವಾ? ಅದೇ ಹೀಟ್ ಜಾಸ್ತಿ ಆಗೈತೆ. ಮೊನ್ನೆ ನಿಮ್ಮ ಅಮ್ಮನ ಹೇಳ್ಸು, ಕುಡಿಯೋಕ್ಕೆ ಕೊಡಮ್ಮ ಹಾಲ ಅಂತ. ನಾನು ಎಲ್ಲಿಂತಾರನ ಈಗ ನಿಮ್ಮ ಅಮ್ಮ ಹೇಳ್ದಾನೆ ಮನ್ಗಳಲ್ಲ ಹಾಲು ಕೊಡ್ದಾನೆಯ. ಐ ಹೇಳ. ಹಿಂಗೆ ಮುಟ್ಬೇಕಾದ್ರೆ ಸುಮ್ಮನೆ ಇರ್ತೀಯ? ಹಾಲು ಕರ್ಕೊಳ್ಳೋದು ತುಂಬ್ತಾಂಬತ್ತು ಅಂದ್ರೆ ಕುಣಿತೀಯಲ್ಲ ತಕ ಅಂತ. ಎಲ್ಲರಿಗೂ ತೋರಿಸ್ತೀನಿ ತಡಿ ಹೆಂಗೆ ಆಡ್ತೀಯ ನೀನು ಅಂತ. ಕಾಲು ಕಟ್ತಾ ಹೋದರೆ ಹಾಲು ಕರೆಯೋಕ್ಕೆ ಬಿಡೋಕ್ಕಿಲ್ಲ ಇವಳು. ಕಾಲ್ಗೆ ಮಾತ್ರ ಕಟ್ಟಲೇಬೇಕು. ಕಾಲು ಕಟ್ಟಿ ಎಷ್ಟು ತೊಳೆದಬೇಕು ಅಂದರೆ ಒಂದು ಅರ್ಧ ಗಂಟೆ ತೊಳಿತಾಯಿದ್ರು, 1 ಗಂಟೆ ತೊಳಿತಾಯಿದ್ರು ಸುಮ್ಮನೆ ಇರ್ತಾಳೆ ಹೊರತು ಸರು ಮಾತ್ರ ಬಿಡೋಕ್ಕಿಲ್ಲ. ಚೆನ್ನಾಗಿ ಸುತ್ತಬಿಟ್ಟು ಕಟ್ತೀನಿ. ಕಾಲು ಎತ್ತತಾನೆ ಇರ್ತಾಳೆ ಸಣ್ಣಲುವೆ. ಎತ್ತಲಿ ಅವಳು. ನಮ್ಮ ಪಾಡೋದು ನಮ್ಮ ಕೆಲಸ ನಾವು ಹಾಲು ಕರ್ಕೊಳ್ಳೋದು ಮಾಡ್ಕೊಬೋದು. ಕಾಲು ಕಟ್ಬಿಟ್ರೆ ಒಂದು ಸ್ವಲ್ಪ ನಮಗೆ ಹೆದರಿಕೆ ಕಮ್ಮಿ ಆಯ್ತದೆ. ಅದೇನು ಕಾಲೇನು ಸಣ್ಣ ಕಾಲ ಎತ್ತು ಆದರೆ ಮುಖ ಮೂತಿ ಎಲ್ಲ ಒಡೆದೋಯ್ತವೆ, ಹಂಗೈತೆ. ಗಿರ್ರಸ್ಗಳು ಅಂದಮೇಲೆ ಕಾಲು ಕಟ್ಟಲೇಬೇಕು ಅಂತ ಅನ್ನೋರೆಲ್ಲ. ನಾನು ಹಬ್ಬದಲ್ಲಿ ಇದು ಸಾದಾಗಿತ್ತಲ್ಲ, ಭಾರಿ ಸಾದಾಗೈತೆ ಹಸು, ಹಿಂಗೆ ಹೊಡಿತಾರೆ ಅಂತಾರಲ್ಲ ಅಂದ್ಕೊಂಡಿದ್ದೆ. ಇವಳು ಒಂದು ಸ್ವಲ್ಪ ಗಲಾಟೆ ಮಾಡ್ತಾಳೆ. ಮಲೆ ಬೇರೆ ಚಿಕ್ಕ ಇಷ್ಟೇ ಉದ್ದಕ್ಕೈತೆ. ಹಾಲು ಕರೆಯೋಕ್ಕೆ ಹಿಂಸೆ. ಮಿಷಿನ್ ಅಂತೂ ಹಾಕೋಕ್ಕಾಗೋದಿಲ್ಲ ಬಿಡಿ ಇವಳಿಗೆ. ಮಿಷಿನ್ ಹಾಕಿದ್ರೆ ಮಿಷಿನು ದಿವ್ಸಕ್ಕೊಂದು ಮಿಷಿನ್ ತರಬೇಕಾಯ್ತದೆ ನಾನು. ಅಷ್ಟು ಗಲಾಟೆ ಮಾಡ್ತಾಳೆ. ಫಸ್ಟ್ ದಿವಸ ಅಂತೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇತ್ತು ಅಲ್ಲೇ 3ನೇ ದಿವಸ 4ನೇ ದಿವಸ ಕರು ಹಾಕಿರೋದು ವೀಡಿಯೋ ಮಾಡಿರೋದು. ಕರು ಹಾಕೋದು ದಿನ ನೋಡಬೇಕಿತ್ತು. ಹೆಚ್ಚು ಕಮ್ಮಿ ಹಾಲು ಕರ್ಕೊಳ್ಳೋನಷ್ಟೊತ್ತು 1 ಗಂಟೆ ಆಗೈತೆ. ರಾತ್ರಿ ಕರು ಹಾಕಿದ್ದು 3:30 ರಾತ್ರಿ ಕರು ಹಾಕಿದ್ದು 5 ಗಂಟೆ ಆಯಿತು ಹಾಲು ಕರೆದು ನಾವೆಲ್ಲ ಇದು ಮಾಡೋಣಷ್ಟೊತ್ತಿಗೆ. ಅಷ್ಟು ಇದಾಯಿತು. ಮತ್ತು ಕೆತ್ತಲು ಬೇರೆ ಆಗಿತ್ತಲ್ಲ.
ತಿಂತ ಆ ಕಡೆಗೆ ಈ ಕಡೆಗೆ ಎಳ್ದಾಡ್ತದಲ್ಲ. ಇಲ್ಲಾಂದ್ರೆ ಸರು ಬರೋಕೆ ನೀರು ಮಳೆಗಿದ್ರೆ ಸರು ಬಿಡೋದು. ಅವೆರಡಕ್ಕೂ ತುಂಬ ಹೋದ್ಬಿಟ್ಟು ಒಂದು ತಕೊಬ. ಒಂದು ನೀರ ಎರಡಕ್ಕೂ ತುಂಬ ಹೋದ್ಬಿಟ್ಟು ತಕೊಬ ಅಂತ. ನೋಡಿ ಫೀಡ್ ಇಡೋ ಗಂಟ ಎಷ್ಟು ನಾನು ಏನು ಕಾಲು ಕಟ್ಟಿ ಏನು ಮಾಡಿದ್ರೂ ಇದು ಮಾಡಲಿಲ್ಲ. ಕರ ಈ ಕರನೋ ಹಾಲು ಕುಡಿಯೋಕೆ ಕೆತ್ತಲು ಬಿಟ್ರೆ ಹಾಲು ಕುಡಿಯೋಕ್ಕೆ ಗೊತ್ತಿಲ್ಲ. ಅದಕ್ಕೆ ಕೆತ್ತಲಲ್ಲಿ ತೊಟ್ಟು ಬಾಯಿ ಇಷ್ಟಪ್ಪ ಐತೆ. ಹಾಲು ಕುಡಿಯೋಕ್ಕೂ ಗೊತ್ತಿಲ್ಲ. ಸುಮ್ಮನೆ ಕಡೆಯೋಕೆ ಹೋಗ್ತದೆ. ಬೇರೆ ಹಸುಗಳಲ್ಲಿ ಹಾಲು ಕುಡಿಯೋಕೆ ಹೋಗ್ತಾರೆ, ಇದ್ರಲ್ಲಿ ಕುಡಿಯೋಕ್ಕಿಲ್ಲ. ಅದ್ರ ಹೂವು ಏನು ಎಷ್ಟ ಆಗ್ತದೆ. ಮೇಲೆ ನೋಡಿ ಫೀಡ್ ಹಾಕಿಟ್ಬಿಟ್ಟು ಹಾಲು ಕರ್ಕೋಬೇಕು. ಫೀಡ್ ಹಾಕಿಟ್ಟ ತಕ್ಷಣವ ಇನ್ನೂ ರೆಡಿ ಆಯ್ತಾಳೆ. ಫೀಡ್ ಹಾಕ್ತಾ ಹೋದರೆ ಸರುನೂ ಬಿಡೋಕ್ಕಿಲ್ಲ, ಏನೂ ಇಲ್ಲ, ತಿಂತಾಯಿರ್ಬೇಕು. ಆಮೇಲೆ ಫೀಡು ಸರು ಬಿಟ್ಮೇಲೆ ಫೀಡ್ ತೆಗ್ದಿರಿಸ್ಬಿಟ್ಟು ಕರ್ಕೋಬೇಕು. ಇಲ್ಲ ಫೀಡ್ ತಿಂತಾಯಿದ್ರೆ ಸಣ್ಣಲು ಕಾಲೆತ್ತದು ಆ ಕಡೆ ಈ ಕಡೆ ಆಡೋದು ಅದು ಮಾಡ್ತದೆ. ನಾವು ಅದು ಆಟ ಆಡಿಸ್ತದೆ ಅಂತ ನಾವು ಗೊತ್ತಿಲ್ವ, ನಾವು ಆಟ ಆಡಿಸ್ತೀವಿ ಬಿಡ್ತೀವ. ಅದು ನಮಗೆ ಬುದ್ಧಿ ಕಲ್ಸಕ್ಕೆ ಬಂದರೆ ನಾವು ಅದಕ್ಕೆ ಕಲಿಸ್ತೀವಿ. ನೋಡಿ ಫೀಡ್ ಇಡೋ ಗಂಟವ ಎಷ್ಟೊತ್ತು ಹಾಲು ಕರೆದ್ರೂ ಒಂದು ಹನಿ ಹಾಲು ಕೊಡಲಿವಲ್ಲ, ಹಾಲು ಕರ್ದಂಗೆ ಸರು ಬಿಡಲೇ ಇಲ್ಲ. ಅದೇ ಫೀಡ್ ಇಟ್ಟ ತಕ್ಷಣವ ಒಂದು 2 ನಿಮಿಷ ಹಾಲು ಕರೆಯೋಂಗಿಲ್ಲ, ಅಷ್ಟೊತ್ತಿಗೆ ಹಾಲೇ ಸರು ಬಿಟ್ಬಿಡ್ತು. ಫೀಡ್ ಇಟ್ಕೊಂಡೇ ಹಾಲು ಕರಿಬೇಕು ಇವಳಿಗೆ. ಬಾಕಿ ನಮ್ಮ ಹಸುಗಳಿಗೆಲ್ಲ ನಾನು ಬೆಳಗ್ಗೆ ಸತಿ ಅಷ್ಟೊತ್ತಿಗೆ ಏನು ಫೀಡ್ ಕೊಡೋಕ್ಕಿಲ್ಲ. ಹಾಲೆಲ್ಲ ಕರೆದು ಡೈರಿಗೆ ಹಾಕಿ ಬಂದ ಮೇಲೆ ಆಮೇಲೆ ಫೀಡ್ ಕೊಡ್ತೀನಿ. ಇವಳಿಗೆ ಹಂಗೆ ನಡೆಯೋದಿಲ್ಲ. ನೋಡಿ ಎಷ್ಟು ಜಲ್ದಿ ಸರು ಬಿಡ್ತು ಅಂತ ಫೀಡ್ ಇಟ್ಟು ಆ ಕಡೆಗೆ ಹೋಗೋಂಗಿಲ್ಲ, ಅಷ್ಟು ಬೇಗ ಸರು ಬಿಡ್ತಾಳೆ. ಇಲ್ಲ ಅಂದರೆ ಫೀಡ್ ಇಟ್ಟಿಲ್ಲ, ತಿಂಡಿ ಇಟ್ಟಿಲ್ಲ ಅಂದರೆ ಸರುನೇ ಬಿಡೋಕ್ಕಿಲ್ಲ. ಫೀಡ್ ಮಾಡ್ತಾ ಬಿಟ್ಟಾಯ್ತು.
ಎಷ್ಟು ಹಾಲು ಕೊಡ್ತಾಯಿತ್ತೆ ಬ್ರದರ್ ಅಂತ ಕೇಳ್ತಾಯಿದ್ರಿ. ಈ ಕರು ಹಾಕಿ 4 ದಿನ ಆಗೈತೆ. ಏನು ಹಬ್ಬಬ್ಬ ಅಂದರೆ 4ರಿಂದ 5 ಲೀಟ್ರ್ ಒಂದು ಟೈಮಿಗೆ ಕೊಡ್ತಾ ಇರೋದು. 3 ಟೈಮ್ ಕರಿತಾಯಿದ್ವಿ, ಏಕೆಂದರೆ ಕೆಚ್ಚಲು ಬಾವು ಆಗಿತ್ತಲ್ಲ, ಹಂಗಾಗಿ ಹಾಲು ತಡ್ಕೊಳಕ್ಕೆ ಹಾಕಿಲ್ಲ ಅಂದ್ಬಿಟ್ಟು 3 ಟೈಮ್ ಕರಿತಾಯಿದ್ವಿ. ಎಷ್ಟೊತ್ತಿನಲ್ಲಪ್ಪ ಅಂದರೆ ಬೆಳಗ್ಗೆ ಒಂದು 7:30 ಟೈಮಲ್ಲಿ ಕರಿತಾಯಿದ್ದೀವಿ. ಮಧ್ಯಾಹ್ನ ಒಂದು 4 ಗಂಟೆ 3 ಗಂಟೆ ಅನ್ನೋಂಗೆ ಕರ್ಕೊಂಡು ತಿರ್ಗಾ ರಾತ್ರಿ 10 ಗಂಟೆಲ್ಲೂ ಒಂದು ಟೈಮು ಕರಿತಾಯಿದ್ದೀನಿ. ಈಗ ಡೈರಿಗೆ ಏನು ಹಾಲು ಕೊಡ್ತಾ ಇಲ್ವಲ್ಲ, ಕೊಡೋದು ಇನ್ನೂ ಒಂದು ವಾರದ ಮೇಲಲ್ವ, ಹಾಗಾಗಿ 3 ಟೈಮ್ ಹಾಲು ಕರ್ಕೊತಾಯಿದ್ವಿ ಕೆಚ್ಚಲೆಲ್ಲ ಕ್ಲಿಯರ್ ಆಗಲಿ ಅಂತ. ಕರುಗಳಿಗೆ ಕರೆದು ಬಾಕಿ ಕರುಗಳವಲ್ಲ ಸಣ್ಣವೆರಡು, ಅವೆರಡು ಮತ್ತು ಇದಕ್ಕೆ 3ಕ್ಕೂ ಕುಡಿಸ್ತಾಯಿದ್ದೀವಿ. ಇದ್ರ ಕರನೂ ಕುಡಿಯೋಕ್ಕಿಲ್ಲ ಕೆಚ್ಚಲಿಗೆ, ಮಲೆ ತೊಟ್ಟು ತುಂಡ ಮತ್ತು ಯಾವತ್ತಿಂದನೂ ಕುಡಿಸ್ಪಾಠ ಮಾಡಿಲ್ವಲ್ಲ, ಒಂದು 8 ದಿನ ಕಳೆದ್ಮೇಲೆ ಕುಡಿತದೆ. ಇಲ್ಲ ಅಂದರೆ ಹಾಗೆ ಇದು ಮಾಡೋದು. ಏನೋ ಗೊತ್ತಿಲ್ಲ, ಮಾಯಕ ಅನ್ನೋಂಗೆ ನಿಂತೈತೆ. ಹಾಲು ಕಟ್ಟಿಲ್ಲ ಅಂದರೆ ಜೀವ ತಿಂದು ಬಿಡ್ತಾಳೆ ಮಾರಾಗಿತ್ತಿ. ಗಾಪದಲ್ಲಿ ಎಷ್ಟು ಸಾದಾಗಿದ್ಲು ಅಂತ ಕೆತ್ತಲಿಗೆಲ್ಲ ಕೈ ಹಾಕೋ ಸುಮ್ಮನೆ ಆಗಳು. ಅಂದರೆ ಈ ಹೊಸ್ದಾಗಿ ಕರ ಹಾಕಿರೋದಿಲ್ವ, ಅದಕ್ಕೆ ಅನ್ಕೋತೀನಿ. ಗಲಾಟೆ ಮಾಡ್ತಾಯಿದ್ಲು ಸ್ವಲ್ಪ, ಅದಕ್ಕೆ ಬೇಡ ಮಾತಾಡೋದೇ ಕಷ್ಟ ಅಂತ ವಾಯ್ಸ್ನೇ ಕೊಡ್ತಾಯಿದ್ದೀನಿ, ಮಾತಾಡ್ತಾ ಇಲ್ಲ. ಅಡ್ಲಿಸ್ಕೊಂಡೇ ಕರ್ಕೋಬೇಕು. ಅದಕ್ಕೆ ಬೇಡ ಸ್ಟಾಪ್ ಮಾಡು ವಿಡಿಯೋ, ಹಿಡ್ಕೊ ತೋರಿಸು ಒಂದು ಸ್ವಲ್ಪ ಕಡ್ಡಿಲಿ ಅಂದ್ಬಿಟ್ಟು ಆಮೇಲೆ ಮಾಡಿದೆ. ಪೂರ್ತಿ ಹಾಲು ಕರೆಯೋರೆಲ್ಲ ವೀಡಿಯೋ ಮಾಡೋಕ್ಕೋದ್ರೆ ಲೆಂತ್ ಆಗುತ್ತೆ ಅಂತ ಮಾಡಲಿಲ್ಲ. ಕಟ್ಟು ನೋಡಿ, ಬಿಚ್ಚೋಕ್ಕೆ ಸುಲಭವಾಗಿರೋ ಹಂಗೆ ಕಟ್ಟು ಗಂಟು ಹಾಕೊಳ್ಳಿ. ಇಲ್ಲ ಅಂದರೆ ಟೈಟ್ ಆಗ್ಬಿಟ್ರೆ ಏನಾರೇ ಅಕಸ್ಮಾತ್ ಹಸು ಓಡಾಡ್ತೀನಿ ಅಂತ ಬಿದ್ದುಬಿಟ್ರೆ ಬಿಚ್ಚೋಕ್ಕೆ ಸುಲಭವಾಗಿರಬೇಕು, ಇಲ್ಲ ಅಂದರೆ ಭಾರಿ ಕಷ್ಟ. ಗಿರ್ರಸ್ಗಳಿಗೆ ಕಾಲು ಕಟ್ಬೇಕಾದ್ರೆ ನೋಡ್ಕೊಂಡು ಕಟ್ಕೋಬೇಕು. ಅವರು ಗುಜರಾತ್ನವ್ರು ಕಾಲು ಕಟ್ತಾನೆ ಹಾಲನ್ನೇ ಕರೆಯೋದಿಲ್ಲ. ಹೆಚ್ಚು ಕಮ್ಮಿ ಒಂದು 4.5 5 ಲೀಟ್ರ್ ಹತ್ತತ್ರ ಕೊಟ್ಟೈತೆ ಒಂದು ದಿವಸಕ್ಕೆ. ಒಟ್ಟಿನಲ್ಲಿ ಈಗ ಹಬ್ಬ ಅನ್ನೋ 12 ಲೀಟ್ರ್ ಅಂತೂ ಗ್ಯಾರಂಟಿ ಕೊಡ್ತಾಯಿದೆ ದಿನಕ್ಕೆ, ಒಂದು ಟೈಮ್ಗೆಲ್ಲ ದಿನಕ್ಕೆ. ಇದ್ರ ಮಗನಿಗೆ ಒಂದು ಚೊಂಬು ಪೂರ್ತಿ ಉಯ್ಕೊಂಡೆ. ನಾನು ಇನ್ನೊಂದು ಚೊಂಬು ಏನಂದರೆ ಅಮ್ಮ ಬೇಡ, ಅರ್ಧ ಚೊಂಬು ಉಯ್ಕೋ ಸಾಕು, ಉಚ್ಕೊತದೆ, ಸಣ್ಣ ತಡ್ಕೊಳಕ್ಕಿಲ್ಲ ಅಂದರು. ಬಾಯಿಗೆ ಒಂಚೂರು ಹಾಲು ಇದು ಮಾಡಿಬಿಟ್ಟು ಬಿಟ್ಬಿಟ್ರೆ ಆಮೇಲೆ ಅವನೇ ಹೇಳ್ತಾನೆ, ಎದ್ರೆ ಬಕೆಟಲ್ಲಿ ಇಟ್ಟು ಹಾಕೊಂಬಿಟ್ರೆ ಸಾಕು, ಸುಮ್ಮನೆ ಕುಡಿತಾನೆ. ನೋಡಿ 4 ದಿವ್ಸದ ಕರು ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅವನೇ. ಭುಜ ಎಲ್ಲ ಇತ್ತು. ಹೆಣ್ಗರು ಆಗಿರೋ ಮಾತ್ರ ಫೈನ್ ಕರು ಸಾಕಂತವ್ರಿಗೆ. ನಾನು ಇಷ್ಟು ಚೆನ್ನಾಗೈತಲ್ಲ ಕರು, ಹೆಣ್ಗರು ಆಗಿರೋ ಸಾಕ್ಬೋದಿತ್ತು, ಅಂದರೆ ಯಾವ್ದಾರು ಸರಿ. ಮನುಷ್ಯಂಗೆ ಎಷ್ಟಿದ್ರು ಆಸೆ ತಪ್ಪಾಕಿಲ್ಲ, ಇದ್ದಷ್ಟಿರಲಿ, ಏನು ಮಾಡೋಂಗಿಲ್ಲ. ನಾನು ಹೊರಿಗರುಗಳಾದರೆ ಹೆಚ್ಚು ಕಮ್ಮಿ ಒಂದು 2 ತಿಂಗಳು ಅಥವಾ ಒಂದು 3 ತಿಂಗಳು ಸಾಕ್ಬಿಟ್ಟು ಕೊಟ್ಬಿಡ್ತೀನಿ, ಮಡಿಕೊಳಕ್ಕಿಲ್ಲ. ಯಾರು ಸಾಕರಿತ್ತು ಅಂದರೆ ಕೊಟ್ಬಿಡ್ತೀನಿ. ನಾನು ಮಡಿಕೊಳಕ್ಕೆ ಇಷ್ಟು ದನಿನ ಜೊತೆ ಕರುಗಳು ಜಾಸ್ತಿ ಆಗವಿ. ಮೊದಲೇ ಇನ್ನು ಹೊರಗರುಗಳ್ನ ಇಟ್ಕೊಂಡು ಕೂತ್ಕೊಂಡ್ರೆ ಕಷ್ಟ, ಅದಕ್ಕೆ ಮಡಿಕೊಳಕ್ಕಿಲ್ಲ, ಕೊಟ್ಬಿಡ್ತೀನಿ. ಒಂದು 2-3 ತಿಂಗಳು ಸಾಕಿ ನೋಡೋಣ ಇದ್ರಮ್ಮ ಏನು ಮಾಡ್ತಾಳೆ ಅಂತ. ಕರು ಇಲ್ಲನೇ ಏನಾರು ಹಾಲು ಕೊಡೋಕ್ಕಿಲ್ಲ ಅನ್ನೋದಾದರೆ ಕರು ಜೊತೆಲಿ ಇರಲೇಬೇಕು ಹಾಲು ಕರಿಯೋ ಗಂಟ. ಮೀನುಗಾರಿಕೆ ಬಗ್ಗೆ ವೀಡಿಯೋಸ್ ಮಾಡ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು. ಇದೇ ರೀತಿ ನಮ್ಮ ರೈತ ಬಾಂಧವರು ಪ್ರತಿಯೊಬ್ಬರು ವೀಡಿಯೋಸ್ನ ಬೇರೆ ಬೇರೆ ರೈತರುಗಳಿಗೆ ತಲುಪೋ ರೀತಿ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ತಲುಪಿಸ್ತೀನಿ. ನನಗೆ ಗೊತ್ತಿಲ್ಲ ಅನ್ನೋಂಥ ಮಾಹಿತಿ ನಿಮ್ಮ ಕಡೆಯಿಂದ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದ.